ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಎಲ್ಲಾ ಅಂಗನವಾಡಿ ವರ್ಕರ್ಸ್ ಗಳು ಅಂದರೆ ಕಾರ್ಯಕರ್ತರು ಹಾಗೆ ಸಹಾಯಕರು ತಮ್ಮೆಲ್ಲರಿಗೂ ಒಂದು ಭರ್ಜರಿ ಸಿಹಿ ಸುದ್ದಿ ಇದೆ ಅಂತಾನೆ ಹೇಳ್ಬೋದು. ಸೊ ಕೊನೆಗೂ ಗೌರವಧನನ ಏರಿಕೆ ಮಾಡಿದೆ ಕೇಂದ್ರ ಸರ್ಕಾರ ಅಂತಾನೆ ಹೇಳ್ಬೋದು. ಹಾಗೆ ಅಂಗನವಾಡಿ ವರ್ಕರ್ಸ್ ಗಳನ್ನ ಸಿ ಮತ್ತೆ ಡಿ ದರ್ಜೆಗೆ ಪರಿಗಣಿಸಬೇಕನ್ನೋ ಒಂದು ಮಾಹಿತಿ ಬಗ್ಗೆ ಕೂಡ ನಿಮ್ಗೆ ಈ ವಿಡಿಯೋದಲ್ಲಿ ಅಪ್ಡೇಟ್ ಇರುತ್ತೆ. ಜೊತೆಗೆ ಎಲ್ಲಾ ಅಂಗನವಾಡಿ ವರ್ಕರ್ಸ್ ಗಳನ್ನ ಸರ್ಕಾರಿ ನೌಕರರು ಎಂದು ಪರಿಗಣಿಸಬೇಕು ಅಂತ ಕಳೆದ ವರ್ಷ ಏನು ಸರ್ಕಾರ ಹೈಕೋರ್ಟ್ ಏನು ತೀರ್ಪು ಕೊಡ್ತೋ ಅದ್ರ ಬಗ್ಗೆ ಕೂಡ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ಸೊ ಹೀಗೆ ಇನ್ನು ಅನೇಕ ಮಾಹಿತಿಗಳು ಕೂಡ ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ಸೊ ತಾವೆಲ್ಲರೂ ಸಂಪೂರ್ಣವಾದಂತಹ ಮಾಹಿತಿ ಬೇಕಾದ್ರೆ ತಾವು ಮಾಡಬೇಕಾಗಿರೋದು ಇಷ್ಟೇ. ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡೋದಾಗ್ಲಿ ಓಡಿಸ್ಕೊಂಡು ನೋಡೋದಾಗ್ಲಿ ಮಾಡಬೇಡಿ. ಸಂಪೂರ್ಣವಾದಂತಹ ಮಾಹಿತಿ ತಮಗೆ ಅರ್ಥ ಆಗೋದಿಲ್ಲ. ಸೊ ಹೀಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಇದೇ ಮೊದಲನೇ ಬಾರಿ ಯಾರಾದ್ರೂ ನಮ್ಮ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್, ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ನಮ್ಮ ವಿಡಿಯೋಸ್ ಡೈಲಿ ವಾಚ್ ಮಾಡ್ತೀರಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್. ಸೊ ಎಲ್ಲಾ ಅಂಗನವಾಡಿ ವರ್ಕರ್ಸ್ ಗಳಿಗೆ ಭರ್ಜರಿ ಸಿಹಿ ಸುದ್ದಿ ಅಂತ ಹೇಳಿದ್ನಲ್ವಾ. ಸೊ ಅದ್ರ ಬಗ್ಗೆ ಮಾತಾಡೋಣ. ಸೊ ಗೌರವಧನ ಏರಿಕೆ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ಏನು ಹೈಕೋರ್ಟ್ ತೀರ್ಪು ಕೊಡ್ತೋ ಗುಜರಾತಿನ ಅಂಗನವಾಡಿ ವರ್ಕರ್ಸ್ ಗಳನ್ನ ಸಿ ಮತ್ತು ಡಿ ದರ್ಜೆಗೆ ಪರಿಗಣಿಸಬೇಕು, ಜೊತೆಯಲ್ಲಿ ಅಂಗನವಾಡಿ ವರ್ಕರ್ಸ್ ಗಳನ್ನ ಸರ್ಕಾರಿ ನೌಕರರು ಎಂದು ಪರಿಗಣಿಸಬೇಕು ಅಂತ ಕಳೆದ ವರ್ಷನೇ ಈ ಒಂದು ಹೈಕೋರ್ಟ್ ಇಂದ ತೀರ್ಪು ಬಂದಿರುವಂತದ್ದು. ಆದರೆ ಈ ಒಂದು ತೀರ್ಪಿಗೆ ಸಾಕಷ್ಟು ವಿರೋಧ ಕೂಡ ಆಗಿತ್ತು. ಹಾಗೆ 1 ವರ್ಷಗಳ ನಂತರ ಕೇಂದ್ರ ಸರ್ಕಾರ ಈಗ ಮತ್ತೆ ಗುಜರಾತಿನ ಸರ್ಕಾರಕ್ಕೆ ಮತ್ತೆ ತೀರ್ಪು ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು. ಏನಂದರೆ ಅಲ್ಲಿನ ಅಂಗನವಾಡಿ ವರ್ಕರ್ಸ್ಗಳು ಅಂದರೆ ಕಾರ್ಯಕರ್ತರಾಗಿರ್ಬೋದು, ಸಹಾಯಕಿಯರಾಗಿರ್ಬೋದು, ಗುಜರಾತಿನ ಅಂಗನವಾಡಿ ವರ್ಕರ್ಸ್ಗಳು ಪಡಿತಾ ಇರುವಂತಹ ಗೌರವಧನ ಇಲ್ಲಿವರೆಗೂ ಎಷ್ಟಿತ್ತು ಅಂದ್ರೆ ಕಾರ್ಯಕರ್ತರಿಗೆ 10,000 ರೂಪಾಯಿ, ಸಹಾಯಕಿಯರಿಗೆ 5,500 ರೂಪಾಯಿ ಇಲ್ಲಿವರೆಗೂ ಅವರು ಗೌರವಧನನ ಪಡ್ಕೋತಾ ಇದ್ರು. ಸೊ ಇನ್ ಮುಂದೆ ಕಾರ್ಯಕರ್ತರಿಗೆ 24,800 ರೂಪಾಯಿ ಹಾಗೆ ಸಹಾಯಕರಿಗೆ 20,300 ರೂಪಾಯಿ ಗೌರವಧನನ ನಿಗದಿ ಮಾಡಿದಾರಂತಾನೆ ಹೇಳ್ಬೋದು. ಜೊತೆಗೆ ಕಳೆದ ವರ್ಷ ಹೈಕೋರ್ಟ್ ತೀರ್ಪು ಕೊಟ್ಟಿದ್ದಾಗ ಅಂಗನವಾಡಿ ವರ್ಕರ್ಸ್ ಗಳನ್ನ ಸಿ ಮತ್ತು ಡಿ ದರ್ಜೆಗೆ ಪರಿಗಣಿಸಬೇಕು ಅನ್ನೋ ಒಂದು ಮಾಹಿತಿ ಕೂಡ ಇತ್ತು. ಆದರೆ ಈಗ ಕೊಟ್ಟಿರುವಂತಹ ತೀರ್ಪಿನ ಪ್ರಕಾರ ಅಂಗನವಾಡಿ ವರ್ಕರ್ಸ್ ಗಳನ್ನ ಸಿ ಮತ್ತೆ ಡಿ ದರ್ಜೆಗೆ ಪರಿಗಣಿಸುವಂತಹ ಮಾಹಿತಿ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಬಂದಿಲ್ಲ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಅಂಗನವಾಡಿ ವರ್ಕರ್ಸ್ ಗಳನ್ನ ಸರ್ಕಾರಿ ನೌಕರರು ಎಂದು ಪರಿಗಣಿಸೋದ್ರ ಬಗ್ಗೆ ಕೂಡ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಅವರು ಕೊಟ್ಟಿಲ್ಲ. ಕೇವಲ ಅವರು ಮಾಡ್ತಾ ಇರುವಂತಹ ಕೆಲಸಕ್ಕೆ, ಅಂಗನವಾಡಿ ವರ್ಕರ್ಸ್ಗಳು ಮಾಡ್ತಾ ಇರುವಂತಹ ಕೆಲಸಕ್ಕೆ ಅವರ ಒಂದು ಗೌರವಧನನ ಏರಿಕೆ ಮಾಡಿದ್ದಾರೆ. ಅಂಗನವಾಡಿ ಕಾರ್ಯಕರ್ತರಿಗೆ 2 ಪಟ್ಟು ವೇತನ ಏರಿಕೆ ಮಾಡಿದರೆ, ಜೊತೆಗೆ ಸಹಾಯಕಿಯರಿಗೆ 4 ಪಟ್ಟು ವೇತನನ ಏರಿಕೆ ಮಾಡಿದಾರಂತಾನೆ ಹೇಳ್ಬೋದು. ಕೇಂದ್ರ ಸರ್ಕಾರದಿಂದ ತೀರ್ಪು ಬಂದಿದೆ. ಸೊ ಫ್ರೆಂಡ್ಸ್, ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ಬಂದಿರುವಂತಹ ತೀರ್ಪು ಜಾರಿಗೆ ಬಂದಿರಲಿಲ್ಲ, ಕೇವಲ ತೀರ್ಪಾಗೆ ಇತ್ತು. ಈಗ ಮತ್ತೆ ಹೈಕೋರ್ಟಿನಲ್ಲಿ ತೀರ್ಪುನ ಬಂದಿದೆ. ಆದರೆ ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಿದಾಗಿರ್ಬೋದು ಅಥವಾ ಗುಜರಾತಿನ ಅಂಗನವಾಡಿ ವರ್ಕರ್ಸ್ಗಳಿಗೆ ಸಿ ಮತ್ತು ಡಿ ದರ್ಜೆಯವರನ್ನಾಗಿ ಪರಿಗಣಿಸಬೇಕು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಬಂದಿಲ್ಲ. ಇದು ಕೇಂದ್ರ ಸರ್ಕಾರ ಗುಜರಾತಿನ ಸರ್ಕಾರಕ್ಕೆ ನೀಡಿರುವಂತಹ ಆದೇಶ ಅಂತಾನೆ ಹೇಳ್ಬಹುದು. ಸಾಕಷ್ಟು ಕಡೆ ವೇತನ ಏರಿಕೆ ಆಗಿದೆ ಅನ್ನೋ ಒಂದು ಮಾಹಿತಿ ಸುದ್ದಿ ಆಗ್ತಾ ಇದೆ. ಅದು ಆಗಿರೋದು ಗುಜರಾತಿನಲ್ಲಿ ಅಂತಾನೆ ಹೇಳ್ಬಹುದು. ಗುಜರಾತಿನ ಅಂಗನವಾಡಿ ವರ್ಕರ್ಸ್ಗಳ ಬಗ್ಗೆ ಈ ಒಂದು ಅಪ್ಡೇಟ್ ಆಗಿದೆ. ಸೊ ಅಲ್ಲಿನ ಅಂಗನವಾಡಿ ವರ್ಕರ್ಸ್ಗಳು, ಅಲ್ಲಿನ ಹೋರಾಟ ಮಹಿಳೆಯರು ಏನು ಹೇಳಿದ್ದಾರೆ ಅಂದರೆ, ನಮ್ಮ ಕಾನೂನಾತ್ಮಕವಾದಂತಹ ಹೋರಾಟ ಇನ್ನೂ ಮುಂದುವರಿಯುತ್ತೆ, ನಮಗೆ ಈ ಒಂದು ತೀರ್ಪಿನ ಬಗ್ಗೆ ಅಸಮಾಧಾನ ಇದೆ, ಸೊ ಹೀಗಾಗಿ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಸದ್ಯಕ್ಕೆ ಅಲ್ಲಿಂದ ಬಂದಿರುವಂತಹ ಮಾಹಿತಿ ಇದು ಅಂತಾನೆ ಹೇಳ್ಬೋದು. ಇನ್ನು ಈ ಒಂದು ತೀರ್ಪಿನ ಪರಿಣಾಮ ನಮ್ಮ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಬಾರಿ ಅಂಗನವಾಡಿ ವರ್ಕರ್ಸ್ಗಳು ವೇತನ ಏರಿಕೆಗಾಗಿರ್ಬೋದು ಅಥವಾ ಸರ್ಕಾರಿ ನೌಕರರು ಎಂದು ಪರಿಗಣಿಸಿದ್ರ ಬಗ್ಗೆ ಆಗಿರ್ಬೋದು, ಸಿ ಮತ್ತೆ ಡಿ ದರ್ಜೆಯರನ್ನಾಗಿ ಪರಿಗಣಿಸಿದ್ರ ಬಗ್ಗೆ ಆಗಿರ್ಬೋದು, ಹಾಗೆ ಹಲವಾರು ಗ್ರ್ಯಾಚುಯಿಟಿ ಆಗಿರ್ಬೋದು, ಇದೇ ತರ ಅನೇಕ ಬೇಡಿಕೆಗಳ
ಮುಂದಿಟ್ಕೊಂಡು ಸಾಕಷ್ಟು ಬಾರಿ ಪ್ರತಿಭಟನೆನ ಮಾಡ್ತಾನೆ ಬಂದಿದ್ದಾರೆ ನಮ್ಮ ಕರ್ನಾಟಕದಲ್ಲಿರುವಂತಹ ಅಂಗನವಾಡಿ ವರ್ಕರ್ಸ್ಗಳಂತಾನೆ ಹೇಳ್ಬೋದು. ಈ ಒಂದು ತೀರ್ಪಿನ ಪರಿಣಾಮ ಕರ್ನಾಟಕದಲ್ಲಿ ಯಾವ ಮಟ್ಟಿಗೆ ಸದ್ದು ಮಾಡುತ್ತೆ ಅಥವಾ ನಮ್ಮ ಕರ್ನಾಟಕದಲ್ಲಿ ಯಾವ ತರ ಅಂಗನವಾಡಿ ವರ್ಕರ್ಸ್ಗಳು ಮುಂದಿನ ಪ್ರತಿಭಟನೆಗೆ ಸಿದ್ಧರಾಗ್ತಾ ಇದ್ದಾರೆ, ಹಾಗೆ ಕರ್ನಾಟಕದಲ್ಲಿರುವ ಅಂಗನವಾಡಿ ವರ್ಕರ್ಸ್ಗಳ ಮನಸ್ಸಿನ ಮಾತು ಅದ್ರ ಬಗ್ಗೆ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಟೇಲ್ ಆದಂತಹ ಮಾಹಿತಿ ಇರುತ್ತೆ. ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡ್ಕೋಬೇಡಿ ಯಾರು. ಹಾಗೆ ಈ ವಿಡಿಯೋ ಕೊನೆವರೆಗೂ ಯಾರ್ಯಾರು ನೋಡಿದ್ದೀರಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋ ಆಪ್ಷನ್ ಇದೆ, ದಯವಿಟ್ಟು ಹೈಪ್ ಮಾಡೋದ್ರ ಮೂಲಕ ನಮ್ಮನ್ನ ಸಪೋರ್ಟ್ ಮಾಡಿ. ಇನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರ್ಯಾರು ವಿಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.